ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದೇನಪ್ಪ ಇವತ್ತು ಬೆಳ್ಳಿ ಸಾಮಾನು ತೋರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಹೌದು, ದೇವ್ರ ಮನೆ ಪೂಜೆ ಮಾಡಬೇಕಾದ್ರೆ ಬೆಳ್ಳಿ ವಸ್ತುಗಳನ್ನ ಇಟ್ಟಿರ್ತೀವಲ್ವ, ಅದನ್ನು ಯಾವ ರೀತಿ ವಾಶ್ ಮಾಡೋದು ಅಂತ ಹೇಳ್ತೀನಿ. ಮತ್ತು ಏನು ಹಾಕಿ ವಾಶ್ ಮಾಡಿದ್ರೆ ಈ ರೀತಿಯಾಗಿ ಹೊಸತರಂತೆ ಕಾಣಿಸ್ತವೆ, ಪಳ ಹೊಳೆಯೋ ರೀತಿ ಕಾಣಿಸ್ತವೆ, ಸ್ಕ್ರ್ಯಾಚಸ್ ಎಲ್ಲ ಆಗಲ್ಲ, ಶೈನಿಂಗ್ ಅದೇ ರೀತಿ ಇರುತ್ತೆ. ಹೊಸ್ದಾಗೆ ತೊಗೊಂಬಂದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಶೈನಿಂಗ್ ಇರುತ್ತೆ. ನೀವು ಈ ರೀತಿಯಾಗಿ ವಾಶ್ ಮಾಡಿ. ಹಾಗೆ ನೀವು ವಾಶ್ ಮಾಡಬೇಕಾದ್ರೆ ಯಾವುದರಿಂದ ವಾಶ್ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಮಾಡಿ. ನನಗೂ ಒಂದು ಟಿಪ್ಸ್ ಸಿಕ್ದಂಗೆ ಆಗಿರುತ್ತೆ. ಇದಕ್ಕಿಂತ ಅನುಕೂಲವಾಗಿರೋದಾದರೆ ನಾವು ಅದನ್ನೇ ಉಪಯೋಗಿಸಿ ನಾನು ವಾಶ್ ಮಾಡ್ತೀನಿ. ಈಗ ನನಗೆ ಗೊತ್ತಿರೋದನ್ನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ವಾಶ್ ಮಾಡೋದಕ್ಕಿಂತ ಮುಂಚೆಗೆ ಪೂಜೆ ತೆಗೆದ ತಕ್ಷಣ ಈ ರೀತಿಯಾಗಿ ಇರ್ತವೆ. ಆಯಿಲೆಲ್ಲ ಹಾಗೆ ಇರುತ್ತೆ, ಎಲ್ಲ ದೀಪದ ಹತ್ರ ಬ್ಲಾಕ್ ಆಗಿರುತ್ತೆ. ಇದನ್ನೆಲ್ಲ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಫಸ್ಟ್ ಅದನ್ನೆಲ್ಲನ ಡ್ರೈ ಇದ್ದಂಗೆ ಕ್ಲೀನ್ ಮಾಡ್ಕೋಬೇಕು. ನೀರು ಹಾಕೋದ್ಕಿಂತ ಮುಂಚೆಗೆ ನೀರು ಹಾಕಿದ್ರೆ ಅಷ್ಟು ನೀಟಾಗಿ ಅದು ಆಯಿಲೆಲ್ಲ ಹೋಗಲ್ಲ, ಎಣ್ಣೆ ಜಿಡ್ಡೆಲ್ಲ ಹಂಗೆ ಇರುತ್ತೆ. ಫಸ್ಟು ಡ್ರೈ ಎಲ್ಲನ ಕ್ಲೀನ್ ಮಾಡ್ಕೋಬೇಕು. ಆನಂತರ ನೀರು ಹಾಕ್ಬಿಟ್ಟು ವಾಶ್ ಮಾಡಬೇಕು. ನೀವು ಪೂಜೆ ಸಾಮಾನ ಬೆಳಗಬೇಕಾದ್ರೆ ಸ್ಕ್ರಬ್ಬರ್ ಆಗಿರ್ಬೋದು, ಈ ಸಬೀನ ಈ ರೀತಿಯಾಗಿ ಉಪಯೋಗಿಸ್ಕೋಬಾರ್ದು. ಆ ಸಬೀನ ಹಾಕಿದ್ರೆ ಸ್ಕ್ರ್ಯಾಚ್ ಎಲ್ಲ ಆಗೋದು. ಸ್ಕ್ರಬ್ ಇದ್ದಲ್ಲೂ ವಾಶ್ ಮಾಡಿದ್ರು ಅಷ್ಟೇ ಅದೆಲ್ಲ ಹಾಗೆ ಸ್ಕ್ರ್ಯಾಚ್ ಆಗ್ತವೆ. ಅದಕ್ಕೋಸ್ಕರ ಅದು ಯಾವುದನ್ನು ಉಪಯೋಗಿಸ್ಕೋಬಾರ್ದು. ಒಂದು ಕಾಟನ್ ಬಟ್ಟೆ ತೊಗೋಬೇಕು. ಅದಕ್ಕೆ ಪೇಸ್ಟ್ ಈ ರೀತಿಯಾಗಿ ಕೋಲ್ಗೇಟ್ ಪೌಡ್ರು ಸಿಗುತ್ತೆ, ಅದನ್ನು ಪೌಡ್ರ್ ಹಾಕ್ಕೋಬೇಕು. ಪೇಸ್ಟ್ ಆದರೂ ಆಯಿತು, ಹಾಕ್ಕೋಬೋದು. ಆದರೆ ಪೌಡ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿಯಾಗಿ ಪೌಡ್ರನ್ನ ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಬಟ್ಟೆ ತೊಗೋಬೇಕು, ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಡ್ರೈ ಇರಬೇಕಾದ್ರೇ ಈ ರೀತಿಯಾಗಿ ಸ್ವಲ್ಪ ಪೌಡ್ರನ್ನ ತಗೊಂಡು ಉಜ್ಜಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಂತರ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ತೊಳೆದು, ಏನಾದರೂ ನಿಮಗೆ ಕ್ಲೀನ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಉಜ್ಬೋದು. ಈ ರೀತಿಯಾಗಿ ಕ್ಲೀನ್ ಮಾಡಿ ಒಂದೇ ಸಲಿಗೆ ಕ್ಲೀನ್ ಆಗುತ್ತೆ. ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಪೇಸ್ಟಿಂದ ಕ್ಲೀನ್ ಮಾಡಿದ್ರೆ. ಮತ್ತು ಯಾವುದೇ ಕಾರಣಕ್ಕೂ ಸ್ಕ್ರಬ್ಬನ್ನು ಯೂಸ್ ಮಾಡಬಾರ್ದು. ಬರೀ ಕೈಯಲ್ಲಾದರೂ ವಾಶ್ ಮಾಡ್ಬೋದು, ಆದರೆ ಈ ಥರ ಬಟ್ಟೆ ಸಹಾಯದಿಂದಲಾದರೂ ವಾಶ್ ಮಾಡ್ಬೋದು. ಬಟ್ಟೆಯಲ್ಲಿ ವಾಶ್ ಮಾಡಿದ್ರೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಅದು ಉಜ್ಜೋದಕ್ಕೋಸ್ಕರ. ಈ ರೀತಿಯಾಗಿ ಉಜ್ಜಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ನೀವೇನಾದರೂ ಕಿಚನಲ್ಲಿ ಒಂದು 5 ವಸ್ತುಗಳನ್ನೇನಾದರೂ ಇಟ್ಟಿದ್ರೆ ನೀವು ಪದೇ ಪದೇ ಅನಾರೋಗ್ಯದಿಂದ ಬಳಲ್ತೀರಾ. ಒಬ್ರು ಆದಮೇಲೆ ಒಬ್ಬರು ನಿಮ್ಮ ಮನೆಯಲ್ಲಿ ಹುಷಾರಿಲ್ದಾಗ ಆಗುತ್ತೆ, ಹುಷಾರು ತಪ್ತಾ ಇರ್ತಾರೆ. ಖಂಡಿತವಾಗ್ಲೂ ಆ ವಸ್ತುಗಳೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಫಸ್ಟು ಹೊರಗಡೆ ಹಾಕಿ, ಇಲ್ಲಾಂದರೆ ಆ ವಸ್ತು ಯಾವ ಜಾಗದಲ್ಲಿ ಇಡಬೇಕೋ ಆ ಜಾಗದಲ್ಲಿ ಇಡಿ. ಆ ವಸ್ತುಗಳು ಯಾವಪ್ಪ ಅಂದರೆ ಫಸ್ಟು ಡಸ್ಟ್ಬಿನ್ನನ್ನು ನೀವು ಸಿಂಕ್ ಕೆಳಗಡೆ ಇಟ್ಕೊಂಡಿರ್ತೀರ ಕಿಚನ್ನಲ್ಲಿ. ಬೇಗ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ತರಕಾರಿ ಹೆಚ್ಚಿದ್ದನ್ನೆಲ್ಲ ತಕ್ಷಣ ಅಲ್ಲಿ ಹಾಕ್ಬೋದು. ವೇಸ್ಟ್ ಎಲ್ಲ ಪಾತ್ರೆ ತೊಳಿಬೇಕಾದ್ರೆ ಅದನ್ನೆಲ್ಲ ತಕ್ಷಣ ತೆಗೆದುಬಿಟ್ಟು ಅಲ್ಲಿ ಹಾಕ್ಬೋದು ಅಂತ ಡಸ್ಟ್ಬಿನ್ನನ್ನು ಇಟ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ. ಡಸ್ಟ್ಬಿನ್ನನ್ನು ಫಸ್ಟು ಹೊರಗಡೆ ಇಡಿ, ಹೊರಗಡೆನೇ ತಗೊಂಡೋಗಿ ಕಸ ಹಾಕಿ. ಈ ರೀತಿಯಾಗಿ ಇಟ್ಕೋಬೇಡಿ, ತುಂಬ ಹುಷಾರು ತಪ್ತೀರಾ. ನೀವು ಪರೀಕ್ಷೆ ಮಾಡಿ ನೋಡಿ ಯಾರಾದರೂ ಇಟ್ಟಿದ್ರೆ. ಆಮೇಲೆ ಜಾಗ ಬದಲಾಯಿಸಿ ನೋಡಿದರೆ ನಿಮಗೆ ಅನುಕೂಲ ಗೊತ್ತಾಗುತ್ತೆ. ಆ ನಂತರ ಪರ್ಕೆನೂ ಅಷ್ಟೇ ನಾವು ಕಿಚನಲ್ಲಿ ಇಟ್ಕೋಬಾರ್ದು. ಹಾಗೆ ಪರ್ಕೆನ ಕಿಚನ್ನು ಮತ್ತು ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು, ಹಾಲಲ್ಲೇ ಇಡಬೇಕು. ನಂತರ ಬಾಗಿಲಿಂದನೂ ನಿಲ್ಲಿಸಿ ಇಡ್ತಾರೆ ಪರ್ಕೆನ, ಆ ರೀತಿಯಾಗಿ ಇಡಬಾರ್ದು. ಯಾರಿಗೂ ಕಾಣದೇ ಇರೋ ಜಾಗದಲ್ಲೇ ಇಡಬೇಕು ಪರ್ಕೆನ. ನಂತರ ಟ್ಯಾಬ್ಲೆಟ್ಸ್ಗಳು ಇಟ್ಕೊಂಡಿರ್ತಾರೆ ಕೆಲವೊಬ್ಬರು. ಫ್ರಿಡ್ಜ್ ಇರುತ್ತೆ ಅಡುಗೆ ಮನೆಯಲ್ಲಿ, ಫ್ರಿಡ್ಜ್ ಮೇಲೆ ಬೇಗ ಸಿಗುತ್ತೆ, ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದೇಳಿ ಫ್ರಿಡ್ಜ್ ಮೇಲೆ ಇಟ್ಟಿರ್ತಾರೆ. ಇಲ್ಲಾಂದರೆ ಬೇರೆ ಒಂದು ಜಾಗದಲ್ಲಾದರೂ ಒಂದು ಡಬ್ಬಿಲಿ ಹಾಕಿ ಇಟ್ಕೊಂಡಿರ್ತಾರೆ ಕಿಚನ್ನಲ್ಲಿ. ಟ್ಯಾಬ್ಲೆಟ್ಸನ್ನ ಅಷ್ಟೇ ಯಾವುದೇ ಕಾರಣಕ್ಕೂ ಕಿಚನಲ್ಲಿ ಇಟ್ಕೋಬಾರ್ದು. ಇಟ್ಕೊಂಡ್ರೆ ಅಷ್ಟೇ ಇದೇ ರೀತಿ ಒಬ್ಬರಾದ್ಮೇಲೆ ಒಬ್ಬರು ಮನೆಯಲ್ಲಿ ಅನಾರೋಗ್ಯದಿಂದ ಬಳಲ್ತಾರೆ. ನಂತರ ಗಡಿಯಾರನೂ ಅಷ್ಟೇ, ಯಾರೋ ಆಲ್ಮೋಸ್ಟಲ್ಲೂ ಗೋಡೆ ಗಡಿಯಾರ ಕಿಚನಲ್ಲಿ ಇಡಲ್ಲ. ಬೇರೆ ಏನಾದರೂ ಕೈ ಗಡಿಯಾರ ಇರುತ್ತೆ, ಹೊರಗಡೆ ಹೋಗಿ ಬಂದಿರ್ತಾರೆ, ಹಾಕ್ಕೊಂಡು ತಕ್ಷಣ ಅಲ್ಲಿ ಬಿಚ್ಚಿಡೋದಾಗಿತ್ತು, ಈ ರೀತಿಯಾಗಿ ಮಾಡ್ತಾರೆ. ಅದನ್ನು ಅಷ್ಟೇ ಗಡಿಯಾರನೂ ಯಾವುದೇ ಕಾರಣಕ್ಕೂ ಕಿಚನಲ್ಲಿ ಇಡಬಾರ್ದು. ಹಾಗೆ ಅಡುಗೆ ಮನೆ ಎಷ್ಟು ಶುದ್ಧವಾಗಿ ಇಟ್ಕೊಂಡಿರ್ತೀವೋ, ಶುಚಿಯಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಆರೋಗ್ಯ ಇರುತ್ತೆ. ಹಾಗೆ ಲಕ್ಷ್ಮಿನೂ ಇರ್ತಾಳೆ. ಅದಕ್ಕೋಸ್ಕರ ವಾಶ್ರೂಮು ಕಿಚನ್ ಮಾತ್ರ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಬರೀ ನಾವು ದೇವ್ರ ಮನೆ ಚೆನ್ನಾಗಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅದರಿಂದ ಹಣ ಬರುತ್ತೆ ಅನ್ನೋದಲ್ಲ. ನಾವು ಪೂಜೆ ಮಾಡೋದ್ರ ಜೊತೆಗೆ ಈ ರೀತಿಯಾಗಿ ಕ್ಲೀನಾಗಿ ಮನೆ ಇಟ್ಕೊಂಡಷ್ಟು ಲಕ್ಷ್ಮಿ ಆಹ್ವಾನ ಚೆನ್ನಾಗಿರುತ್ತೆ. ಲಕ್ಷ್ಮಿ ಖುಷಿಯಾಗಿ ನಮ್ಮ ಮನೆಗೆ ನೆಲೆಸಿರ್ತಾಳೆ ಆಚೆ ಹೋಗ್ದಂಗೆ.
ಅದಕ್ಕೋಸ್ಕರ ನಾವು ಬರೀ ಪೂಜೆ ಮಾಡ್ಕೋತೀವಿ ದುಡಿತೀವಿ ಅಷ್ಟೇ ಅಂತ ಇರಬಾರ್ದು. ಮನೆಯೂ ಸ್ವಚ್ಛವಾಗಿ ಇಟ್ಕೊಳ್ಳಿ. ಮತ್ತು ದೇವ್ರ ಮನೆಯೂ ಅಷ್ಟೇ ಶುಕ್ರವಾರ ಮಂಗಳವಾರ ಕ್ಲೀನ್ ಮಾಡ್ಕೋಬಾರ್ದು. ಕಳಸ ಕದಲಿಸೋದಾಗಿರ್ಬೋದು, ಕಳಸ ಎತ್ತೋದು ಈ ರೀತಿಯಾಗಿ ಮಾಡಬಾರ್ದು. ಇವಾಗ ನಮ್ಮ ಮನೆ ದೇವ್ರ ವಾರ ನಾವು ಮಂಗಳವಾರ ಶುಕ್ರವಾರನೇ ಮಾಡಬೇಕು ಅಂತ ಇದ್ದರೆ ಹಿಂದಿನ ದಿನವೇ ಎತ್ಬಿಟ್ಟು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಡೇ ಪೂಜೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶುಕ್ರವಾರ ಕಳಸ ಎತ್ತಬಾರ್ದು. ಶನಿವಾರನೂ ಅಷ್ಟೇ, ಶನಿವಾರನೂ ಮಾಡಬಾರ್ದು. ಶನಿವಾರ ಶುಕ್ರವಾರ ಮಂಗಳವಾರ ಈ 3 ದಿನ ಮಾಡಬಾರ್ದು. ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೂ ಅಷ್ಟೇ ದೇವ್ರ ಮನೆ ಕ್ಲೀನ್ ಮಾಡಬಾರ್ದು. ದೇವ್ರ ಮನೆ ಅಂತ ಅಲ್ಲ, ಮನೆಯೆಲ್ಲ ಅಷ್ಟೇ ಧೂಳು ಗುಡಿಸೋದಾಗಿರ್ಬೋದು, ಮನೆ ಕ್ಲೀನ್ ಮಾಡ್ಕೊಳ್ಳೋದು ಈ ದಿನಗಳಲ್ಲಿ ಮಾಡಬಾರ್ದು. ಅದು ಲಕ್ಷ್ಮೀ ವಾರ ಆಗಿರೋದ್ರಿಂದ ಲಕ್ಷ್ಮಿನ ಗುಡಿಸಿ ಆಚೆಗೆ ಹಾಕೋ ರೀತಿ ಆಗುತ್ತೆ. ಅದಕ್ಕೋಸ್ಕರ ಆ ದಿನಗಳಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಧೂಳು ಒರೆಸೋದು ಈ ರೀತಿಯಾಗಿ ಮಾಡಬಾರ್ದು. ಮತ್ತು ನೀವು ಅಡುಗೆ ಮಾಡಿದ ತಕ್ಷಣ ಮಾರ್ನಿಂಗು ಟಿಫನ್ ಆಯಿತು, ಅಡುಗೆ ಆಯಿತು, ಏನು ಮಾಡಿರ್ತೀರೋ ಅದನ್ನು ಸ್ವಲ್ಪ ಎತ್ತಿಡಬೇಕು. ಯಾರು ಊಟ ಮಾಡೋದಕ್ಕಿಂತ ಮುಂಚೆಗೆ ಅದನ್ನು ಎತ್ತಿಟ್ಬಿಟ್ಟು ಪ್ರಾಣಿ ಪಕ್ಷಿಗಳಿಗೆ ಹಾಕಬೇಕು. ಆವಾಗ ನಿಮ್ದು ಎಷ್ಟೇ ಪೂರ್ವಜನ್ಮದ ಕರ್ಮ ಇದ್ದರೂ ಅದು ಕಳೆಯುತ್ತೆ. ಈ ರೀತಿಯಾಗಿ ಮಾಡಿ. ನಂತರ ಯಾವುದಾದ್ರೂ ಒಂದು ದಿನ ಚಪಾತಿನ ಮಾಡಿ ಪ್ರತಿ ವಾರ ಅದೇ ದಿನ ಚಪಾತಿ ಮಾಡಬೇಕು. ಮಾಡಿದ ತಕ್ಷಣ 2 ಚಪಾತಿನ ಎತ್ತಿಟ್ಬಿಟ್ಟು ಹಸುವಿಗೆ ತಿನ್ನಿಸ್ತಾ ಬಂದರೆ ಎಷ್ಟೇ ಸಾಲ ಇದ್ದರೂ ತೀರುತ್ತೆ. ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ. ಈಗ ಎಲ್ಲ ವಾಶ್ ಮಾಡಿದ್ದಾಯಿತು. ವಾಶ್ ಮಾಡಿದ ತಕ್ಷಣ ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಬೇಕು. ಇಲ್ಲ ಅಂದರೆ ಅದು ನೀರು ಹಂಗೆ ಇರುತ್ತಲ್ಲ, ಚುಕ್ಕಿ ಚುಕ್ಕಿ ಥರ ಅದೇ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಒಂದು ಬಟ್ಟೆ ತಗೊಂಡು ಚೆನ್ನಾಗೆಲ್ಲ ಒರೆಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇದ್ದೀರಲ್ವ. ನಾವು ಇದೇ ರೀತಿಯಾಗಿ ವಾಶ್ ಮಾಡೋದು. ನೀವು ಯಾವ ರೀತಿ ವಾಶ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇವತ್ತಿನ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ.